ಡಿಯರ್ ಗೈಸ್, ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲರದು ಪೂಜೆ ಆಗಿದೆ ಅನ್ಕೋತೀನಿ. ಅಮಾವಾಸ್ಯೆ ಪೂಜೆ ಎಲ್ಲ ಚೆನ್ನಾಗಿರಿ. ಎಲ್ಲರ ಬಾಳಲ್ಲೂ ನಗು ಇರಲಿ, ಸಂತೋಷ ಇರಲಿ, ಖುಷಿ ಇರಲಿ. ಎಲ್ಲರೂ ಆರೋಗ್ಯವಾಗಿ ಐಶ್ವರ್ಯವಂತರಾಗಿ ಇರಬೇಕು. ನಿಮಗೆ ಮುಂಚೆಯಿಂದ ಗೊತ್ತಿರೋರು ಯಾರೋ, ಮನೆಯವರೇ ಇರ್ಬೋದು, ಅವರು ನಿಮಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ನೀವು ತುಂಬ ಸಫರ್ ಮಾಡಿಬಿಟ್ಟಿದ್ದೀರ ಲೈಫಲ್ಲಿ. ಸಂಪಾದನೆ ಮಾಡೋಕ್ಕೋದ್ರೆ ಅದಕ್ಕೆ ಬಿಡಲ್ಲ, ಅಥವಾ ಮನೆಯಿಂದನೇ ಕೆಲಸ ಮಾಡೋಕ್ಕೋದ್ರೆ ಅದಕ್ಕೆ ಬಿಡಲ್ಲ. ಆ ಥರದ್ದು ಜನ ಯಾರೋ ನಿಮ್ಮನ್ನು ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಲೈಫಲ್ಲಿ. ನೀವು ತುಂಬ ದುಃಖ ಪಡ್ತಾಯಿದ್ರಿ ಇಷ್ಟು ವರ್ಷನೂ. ಹೊಟ್ಟೋಗೋಣ, ಎಲ್ಲಿಗಾದರೂ ದೇಶಾಂತರ ಹೊಟ್ಟೋಗೋಣ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಆದರೆ ದೇವರು ಬಿಡಲ್ಲ. ನೀವು ಯಾವುದೋ ಗುರುಗಳನ್ನ ಪೂಜೆ ಮಾಡ್ತೀರಾ, ಅವರು ಬಿಡಲ್ಲ. ನಿಮ್ಮ ಕೈ ಹಿಡಿತಾರೆ. ಅದರಿಂದ ನೀವು ಎಲ್ಲಿಗೂ ಹೋಗಿಲ್ಲ. ಯಾರು ಏನೇ ನಿಮಗೆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಂತಂದ್ರೂ ನೀವೇನು ಕೇರ್ ಮಾಡಬೇಡಿ. ನಿಮ್ಮ ಜೀವನಕ್ಕೆ ನಿಮ್ಮ ಸಂಪಾದನೆ ಬೇಕು, ಹೌದೋ ಅಲ್ವೋ? ನಿಮ್ಮ ಜೀವನಕ್ಕೆ ನೀವೇನೇನು ಬೇಕು, ನೀವೇನೇನು ಮಾಡ್ಕೋಬೇಕು, ಅದಕ್ಕೆಲ್ಲ ದುಡ್ಡು ಬೇಕೇ ಬೇಕು. ಅದರಿಂದ ನಿಮ್ಮಷ್ಟಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಇಷ್ಟು ವರ್ಷನೂ ಅವ್ರಿಗೆ ಮರ್ಯಾದೆ ಕೊಟ್ಟಾಯಿತು, ಎಲ್ಲ ಆಯಿತು. ಇನ್ನು ನೀವೇ ಏನು ಬೇಕೋ ನೀವು ಮಾಡ್ಕೊಳ್ಳಿ. ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ಏನಾದರೂ ಒಂದು ಅಂಗಡಿ ಓಪನ್ ಮಾಡೋದು, ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ನಿಮಗೆ ಗುರುಗಳ ಆಶೀರ್ವಾದ ತುಂಬ ಇದೆ. ಅದರಿಂದ ನೀವು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಇಷ್ಟು ವರ್ಷ ಯಾವುದೋ ನಮ್ಮ ಜನ್ಮಾಂತರ ಕರ್ಮ ಅನುಭವಿಸ್ಕೊಂಡು ಬಂದ್ಬಿಟ್ಟಿರ್ತೀವಿ, ಅದಕ್ಕೆ ತುಂಬ ಅನುಭವಿಸ್ಬಿಡ್ತೀವಿ. ಇನ್ಮೇಲೆ ಆ ಥರ ಆಗಲ್ಲ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾಡೋದು ಮುಂದೆ, ಏನು ಮಾಡೋದು, ಇವರೆಲ್ಲ ಹಿಂಗೆ ಆಡ್ತಾರಲ್ಲ ಅಂತ. ದಯವಿಟ್ಟು ಜಾಸ್ತಿ ಯೋಚನೆ ಮಾಡಬೇಡಿ. ಏನೂ ಆಗಲ್ಲ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ಏನು ಬೇಕಾದ್ರೂ ಮಾಡ್ಬೋದು, ನೀವು ಗೆಲ್ತೀರ. ಅಕಸ್ಮಾತ್ ಅವರೇನಾದರೂ ಆ ಥರ ಮಾಡೋಕ್ಕೆ ಬಂದರೆ, ನೀವು ನಾಮ ಜಪ ಮಾಡ್ತಾ ಇದ್ದೀರಲ್ಲ, ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ. ಅದನ್ನು ಏನು ಯೋಚನೆ ಮಾಡಬೇಡಿ, ಬ್ಯಾಕ್ ಫೈರ್ ಆಗುತ್ತೆ ಅದು. ಆಮೇಲೆ ಇನ್ನು ಮುಂದೆ ನೀವು ಕ್ವೀನ್ ಸ್ಟೇಜಲ್ಲಿ ಇರ್ತೀರ. ಹಾಗೆ ಮೇಲ್ಗಡೆ ಪಕ್ಷಿ ಹಾರಾಡ್ತಿದೆ, ಪಕ್ಷಿಗಳಿಗೆ ಧಾನ್ಯ ಹಾಕಿ, ಯಾವುದಾದ್ರೂ ಯಾವ್ದು ಬೇಕಾದರೂ ಹಾಕಿ. ಪಕ್ಷಿ ಅಂದರೆ ಪಕ್ಷಿನೇ ಆಗಬೇಕಾಗಿಲ್ಲ, ಕೋಳಿ ಇದ್ದರೆ ಕೋಳಿ ಹಾಕಿ. ಯಾವ ಪಕ್ಷಿ ಮನೆಗೆ ಬರುತ್ತೆ ಅಥವಾ ಮನೆ ಹತ್ರ ಹಾಕಿದ್ರೆ ಬರುತ್ತೆ, ಅಥವಾ ಎಲ್ಲಿಗಾರ ಹೊರಗಡೆ ಹೋದಾಗ ಅಲ್ಲಿ ಹಾರಾಡ್ತಿದ್ರೆ ಪಾರಿವಾಳನ ಯಾವುದಕ್ಕೆ ಬೇಕಾದರೂ ಹಾಕಿ. ನಿಮಗೆ ಎಲ್ಲ ದಾರಿ ಮಾಡಿಕೊಡುತ್ತೆ. ಆ ಪಕ್ಷಿ ಆಶೀರ್ವಾದ ಮಾಡಿದ್ರೆ, ಅದು ಹೊಟ್ಟೆ ತುಂಬಿದ್ರೆ ಗ್ಯಾರಂಟಿ ಆಶೀರ್ವಾದ ಮಾಡುತ್ತೆ. ನೀವು ತುಂಬ ಚೆನ್ನಾಗಿರ್ತೀರ ಮುಂದೆ. ನೀವು, ನಿಮ್ಮ ಮಕ್ಕಳು ಎಲ್ಲ, ನಿಮ್ಮ ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ಬೆಳೆಸಿ. ಜಾಸ್ತಿ ಹೊರಗಡೆ ಎಲ್ಲ ಒಬ್ಬರೊಬ್ಬರೇ ಹೋಗದೇ ಇರೋಂಗೆ ನೋಡ್ಕೊಳ್ಳಿ. ಯಾಕಂದರೆ ಇವರು ಯಾರೋ ನಿಮಗೆ ಏನೇನೋ ದುಃಖ ಕೊಡ್ತಿದ್ದವರು, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದರಿಂದ ಸ್ವಲ್ಪ ಅವ್ರಿಗೆ ಜೋಪಾನ ಅಂತ ಹೇಳಿ ಅಷ್ಟೇ. ಹಾಗೆ ನಿಮಗೆ ಯಾವುದು ಆಸ್ತಿ ಬರಬೇಕು. ಇಷ್ಟು ದಿನ ನೆಗೆಟಿವ್ ಆಗಿತ್ತು. ನಿಮ್ಗೆ ಯಾರು ನಿಮಗೆ ಆಸ್ತಿ ಕೊಡಬೇಕಾಗಿತ್ತು, ದುಡ್ಡು ಕೊಡಬೇಕಾಗಿತ್ತು, ಅಥವಾ ಒಡವೆಗಳು ಕೊಡಬೇಕಾಗಿತ್ತು, ಅವರೆಲ್ಲ ನೆಗೆಟಿವ್ ಆಗಿದ್ದರು. ಆದರೆ ಇನ್ಮೇಲೆ ಆ ಥರ ಇರಲ್ಲ. ನಿಮ್ಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ನೀವು ಖುಷಿಯಾಗಿ ಕಾಲ ಕಳೀತೀರ. ಹಾಗೆ ಖುಷಿಯಾಗಿರಿ, ತುಂಬ ಚೆನ್ನಾಗಿರಿ ಎಲ್ಲರೂ ನಿಮ್ಮ ಲೈಫಲ್ಲಿ.
ಓದ್ತಾ ಇರೋರು ಚೆನ್ನಾಗಿ ಓದಿ ಕೆಲಸಕ್ಕೆ ಹೋಗೋರು ಸೇಫಾಗಿ ಹೋಗ್ಬಿಟ್ಟು ಬನ್ನಿ. ಮಕ್ಕಳಿಗೂ ಅಷ್ಟೇ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಸೇಫಾಗಿ ಹೋಗ್ಬಿಟ್ಟು ಬರೋಕ್ಕೆ ಹೇಳಿ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಾಳೆ ಸಿಗೋಣ.